ಕಾಂಗ್ರೆಸ್ನವರು ದೇಶದ್ರೋಹಿಗಳು. ಅವರು ಭಾರತ ಮಾತೆಯ ಮಕ್ಕಳಲ್ಲ. ಎಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಪ್ರಚಾರಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ರಾತ್ರಿಯಲ್ಲಿ ವಿಶ್ವ ಪ್ರಸಿದ್ಧರಾದರು. ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ. ಮತ್ತು ಓದಿಜಿ ವಾಪಸ್ ಬರ್ತಾವಂತಾರೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿ ಮಾತನಾಡಬೇಕು, ರಾಜ್ಯ ಜನರಿಗೆ ಏನು ಸಂದೇಶ ಕೊಡ್ತಾರೆ? ಇದು ಕರ್ನಾಟಕ ರಾಜ್ಯಕ್ಕೆ ಅಪಮಾನ. ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ತದ್ವಿರುದ್ಧ ಹೇಳಿಕೆ ಕೊಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ಪರಮೇಶ್ವರ್ ಹೇಳ್ತಾರೆ. ನಿನ್ನೆ ಪರಮೇಶ್ವರ್ ಏನು ಹೇಳಿದರೆ ರೌಡಿ ಶೀಟರ್, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿಲ್ಲ. ಅರೆ ನೀವು ಅಲ್ಪಸಂಖ್ಯಾತರ ಭಯಕ್ಕೆ ಹೋಗಿಲ್ಲ. ಅಲ್ಪಸಂಖ್ಯಾತರು ಟೇಬಲ್ ಕುಟ್ಟಿ ಗುದ್ದಿ ನಿಮಗೆ ಬೆದರಿಕೆ ಹಾಕಿದ್ದಾರೆ. ಇವ್ರಿಗೆ ಏನು ಹೇಳ್ಬೇಕು? ಇವರೆಲ್ಲ ಅಂದರೆ ಇವರು ಹಿಂದೂ ವಿರೋಧಿಗಳು. ಸುಹಾಸ್ ಶೆಟ್ಟಿ ಮತ್ತು ಹಿಂದೆ ಜೀವ ಬೆದರಿಕೆ ಇತ್ತಂತ ಹೇಳಿದರು. ಎಲ್ಲ ಒಂದು ಕಡೆ ರಕ್ಷಣಾ ಇಲಾಖೆಯವರು ವೈಫಲ್ಯ. ಯಾಕಂದರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಜಿಹಾದಿ ಗುಂಡಾಗಳ ಪರವಾಗಿದೆ. ಏನು ಮಾಡಿದ್ರು ನೋಡಿ ಅಂತ ಹೇಳಿ ಅಟ್ಟಹಾಸದಿಂದ ಮೆರೀತಾರೆ. ಅಟ್ಟಹಾಸಕ್ಕೆ ನಾವು ಹಿಂದೂಗಳೇನು ಹಿಡಿಗಳಲ್ಲ, ನಾವೇನು ಕೈ ಬಳೆ ತೊಟ್ಕೊಂಡಿಲ್ಲ. ನಾವು ಎಲ್ಲದಕ್ಕೆ ಸಿದ್ಧವಾಗಿದ್ದೀವಿ. ನನ್ನ ಮಕ್ಕಳು ಇದೇ ರೀತಿ ನಿಮ್ಮ ಅಟ್ಟಹಾಸ. ನಾನು ಎಲ್ಲ ಅಲ್ಪಸಂಖ್ಯಾತರು ದೂಷ್ಟಿ ಮಾಡಲ್ಲ, ಎಲ್ಲ ಅಲ್ಪಸಂಖ್ಯಾತರು ಗುಂಡಾಗಳಲ್ಲ. ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಟ್ಟಾಗಿ ಬಾಳ್ಬೇಕಂದ್ರೆ. ಆದರೆ ನಿಮಗೆ ಮಾನವೀಯತೆ ಇಲ್ಲ. ಇನ್ನೂ ಕೆಲವರು 3-4 ಜನಕ್ಕೆ ಜೀವ ಬೆದರಿಕೆ ಅಂತೇಳಿ ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ. ಆದರೆ ಸರ್ಕಾರ ನೋಡಿ, UT ಖಾದರ್ ಸ್ಪೀಕರ್ ಮೊನ್ನೆ ಅವರೇ ಕ್ಲೀನ್ ಚೀಟ್ ಕೊಡ್ತಾರೆ ಫಾಜಿಲ್ ಕುಟುಂಬಕ್ಕೆ. ಫಾಜಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂತ ಹೇಳ್ತಾರೆ. ಅನೂಪ್ ಅಗರ್ವಾಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಬ್ರದರ್ ಆದಿಲ್ 5 ಲಕ್ಷ ರೂಪಾಯಿ ಸುಪಾರಿ ಕೊಡ್ತಾನೆ. ಈ ತನಿಖೆ ಆಗಬೇಕಲ್ಲ. ಈ ಸರ್ಕಾರ ತನಿಖೆ ಮಾಡಲ್ಲ, ಅಲ್ಪಸಂಖ್ಯಾತರ ಪರವಾಗಿದೆ. ನಾವು ಒತ್ತಾಯ ಮಾಡ್ತೀವಿ. ಈ ತನಿಖೆ ನಿಷ್ಪಕ್ಷಪಾತ ತನಿಖೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಈ ತನಿಖೆ ನಿಷ್ಪಕ್ಷತ ತನಿಖೆ ಆಗ್ಬೇಕಾದ್ರೆ NIAಗೆ ವಹಿಸಬೇಕಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ನೀವೇನು ಹೇಳಿದ್ರಿ, ಫಾಜಿಲ್ ಆ ಕುಟುಂಬ ಸದಸ್ಯ ಭಾಗಿಯಾಗಿಲ್ಲ ಅಂತ UT ಖಾದರ್ ಹೇಳ್ತಾರೆ. ಯಾವ ರೀತಿ ನ್ಯಾಯ ಸಿಗುತ್ತೆ? ಸರ್ಕಾರ ಯಾರ್ದು? ನಿಮ್ಮದೇ ಸರ್ಕಾರ. ನೀವು ಅಲ್ಪಸಂಖ್ಯಾತ ಗುಂಡಾಗಳು ಪರವಾಗಿದ್ದೀರಿ, ಜಿಹಾದಿಗಳ ಪರವಾಗಿದ್ದೀರಿ. ಹಾಗಾಗಿ ನಮಗೆ ವಿಶ್ವಾಸ ಇಲ್ಲ, ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇದು ಹಿಂದೂಗಳನ್ನ ಗುಂಡಿಕ್ಕಿ ಕೊಲ್ತಕ್ಕಂಥ ನಿಗ್ರಹ ಸಮಿತಿ ಮಾಡಿದರೆ ಹಿಂದೂಗಳನ್ನ. ಯಾಕಂದರೆ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಪರಮೇಶ್ವರ್, UT ಖಾದರ್ ಮಾತಿದ್ರೆ ಬ್ರದರ್ಸ್ ಅಂತ ಹೇಳ್ತಾರೆ. ಒಂದು ಕಡೆ ಯೋಧರ ಬಗ್ಗೆ ನಂಬಿಕೆಯಲ್ಲಿ ಅಪಮಾನ ಮಾಡ್ತಾರೆ, ಭದ್ರತಾ ವೈಫಲ್ಯ ಅಂತಾರೆ. ಇನ್ನೊಂದು ಕಡೆ ಪೊಲೀಸ್ ಕಪಾಳು ಕುಡಿಯೋಕೆ ಹೇಳ್ತಾರೆ. ಅವು ತಾನೆ ಹೆಂಗೆ ರಕ್ಷಣಾ ಇಲಾಖೆಯವರು ಮುಕ್ತವಾಗಿ ಅಧಿಕಾರ ಕೊಟ್ಟಿಲ್ಲ? ಕೊಡ್ರಿ ಮುಕ್ತವಾಗಿ. ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕಂದ್ರೆ ಮಕ್ಕಳನ್ನ ಯಾವನು ಅಟ್ಟಾಸಿಂದ ಮೆರಿತಾರಲ್ಲ, ಪೊಲೀಸ್ ಅಲ್ಲಣ್ಣ, ಅಟ್ಟಾಸಿಂದ ಯಾರು ಗುಂಡಾಗಳು ಮೆರಿತಾರಲ್ಲ, ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಅವ್ರಂಗೆ ತಲವಾರು ಮುಚ್ಚಿಂದ ಕೊಚ್ಚಿದಾಗ ಆ ಒಂದು ಇವರಿಗೆ ನಮ್ಮ ಪ್ರವೀಣ್ ನೆಟ್ಟರ್ ಇರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಇರ್ಬೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಂದರೆ ಅವರು ಅದೇ ರೀತಿ ತಲವಾರಿಂದ ಕೊಚ್ಚಿ ಒಂದಾಗ ಮಾತ್ರ ಬರ್ಬರ ಹತ್ಯೆ ಆಗಬೇಕು. ಯಾರು ಅದಲ್ಲ. ಈ ರಕ್ಷಣಾ ಇಲಾಖೆಯವರು ಏನು ಮಾಡ್ತಾರೆ, ಅವ್ರನ್ನ ತಂದು ಸೇಫ್ಟಿಯಾಗಿ ಒಳಗಡೆ ಕೂರಿಸ್ತಾರೆ. ಒಳಗಡೆ ಕೂರಿಸ್ಬಿಟ್ರೆ ಅವ್ರನ್ನ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಕೊಡ್ರಿ ಮುಕ್ತವಾಗಿ, ಅಧಿಕಾರ ಕೊಡಬೇಕು ಈ ಸರ್ಕಾರ. ಗೃಹ ಸಚಿವರು ವೈಫಲ್ಯ, ಮುಖ್ಯಮಂತ್ರಿಗಳು ವೈಫಲ್ಯ. ಇನ್ನೊಂದು ಕಡೆ ಮುಖ್ಯಮಂತ್ರಿ ನಾನು ಜೀವ ಬೆದರಿಕೆ. ಅರೆ ಏನ್ರಿ ಮುಖ್ಯಮಂತ್ರಿಗಳೇ, ಇಡೀ ನಿಮಗೆ ಅಂಗರಕ್ಷಕರಿದ್ದಾರೆ, ಪೊಲೀಸ್ ಇಲಾಖೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.